ಶನೈಶ್ಚರಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶಕುನಶಾಸ್ತ್ರದ ಬಗ್ಗೆ ಮಾತಾಡೋಣ. ಶಕುನಶಾಸ್ತ್ರ ಅಂದರೆ ಭಗವಂತ ಕೊಟ್ಟಿರತಕ್ಕಂಥದ್ದು ಆಗ್ತಕ್ಕಂಥ ಇವೆಂಟ್ಸ್, ಪ್ರೆಸೆಂಟ್ಸ್ ಇವೆಂಟ್ಸ್, ಮೇನ್ ಇವೆಂಟ್ಸ್ನ ಭಗವಂತ ಕೊಟ್ಟಿರತಕ್ಕಂಥದ್ದು. ಶಕುನಶಾಸ್ತ್ರಕ್ಕೆ ಪರಿಹಾರ ಅಂತಕ್ಕಂಥದ್ದು ಇಲ್ಲ. ಏನಾಗಬೇಕೋ ಅದು ಹಾಗೆ ತೀರುತ್ತೆ. ಆ ಟೈಮಲ್ಲಿ ಅದು ಇಂಡಿಕೇಶನ್ ಕೊಡ್ತಾ ಹೋಗ್ತಕ್ಕಂಥದ್ದು ಈ ಪ್ರಾಣಿಗಳ ಮೂಲಕ ಶಕುನಶಾಸ್ತ್ರ. ಮೈಂಡಲ್ಲಿ ಇಟ್ಕೊಂಬಿಡಿ. ಭಗವಂತ ಇದನ್ನೋ ಇಲ್ವೋ ಈ ಶಕುನಶಾಸ್ತ್ರದಲ್ಲೇ ಸ್ಟ್ರಾಂಗಾಗಿ ಗೊತ್ತಾಗುತ್ತೆ, ಕನಸಲ್ಲಿ ಗೊತ್ತಾಗುತ್ತೆ. ಕನಸು ಬೀಳುತ್ತೆ ಎಲ್ಲರಿಗೂ ಕೂಡ. ಆ ಬೀಳ್ಸೋದು ಯಾರು? ದೇವರು. ಶಕುನಶಾಸ್ತ್ರ ಈ ಪ್ರಾಣಿ ಹಿಂಗೆ ಬಂದರೆ ಅಡ್ಡ, ಆ ಇವೆಂಟ್ಸ್ಗಳಾಗ್ತಕ್ಕಂಥದ್ದು ಭಗವಂತ ತೋರಿಸಿರ್ತಕ್ಕಂಥದ್ದು. ನಾನಿದ್ದೀನಿ, ನಾನು ಹಣೆ ಬರ ಬರೆದಿದ್ದೀನಿ, ನಿಮ್ಮ ಕರ್ಮದ ಪ್ರಕಾರ ಫಲ ಕೊಡ್ತಾ ಇದ್ದೀನಿ, ಇಂಡಿಕೇಶನ್. ಸೊ ಹಾಗೆ ನಮಗೆ ಸಾವಿನ ಇಂಡಿಕೇಶನ್ಗಳು ವಯಸ್ಸಾದ ನಂತರ ಸಾಯ್ತಕ್ಕಂಥ ಇಂಡಿಕೇಶನ್ಸ್ ಬೇರೆ ಇರುತ್ತೆ. ಒಳ್ಳೆ ಪುಣ್ಯಾತ್ಮ ಜೀವಗಳಿಗೆ, ಅಂದರೆ ಒಳ್ಳೆಯವರು ಅಂತ ಯಾರ್ಯಾರು ಇದ್ದಾರೆ, ಅವ್ರಿಗೆ ಏನಾರ 70 ವರ್ಷ 80 ವರ್ಷ 90 ವರ್ಷ ಈ ಥರ ಆಗಿದ್ದರೆ ಇಂಡಿಕೇಶನ್ ಸಿಗುತ್ತೆ ಆ ವ್ಯಕ್ತಿಗಳಿಗೆ. ನಾವು ಸಾಯಬೇಕಾದ್ರೆ 1 ವರ್ಷ ಇದ್ದಂಗೆ, 6 ತಿಂಗಳಿದ್ದಂಗೆ, 1 ತಿಂಗಳಿದ್ದಂಗೆ, 1 ದಿನ ಇದ್ದಂಗೆ, 1 ಗಂಟೆ ಇದ್ದಂಗೆ ಒಳ್ಳೆಯವ್ರಿಗೆ ಇಂಡಿಕೇಶನ್ ಸಿಗುತ್ತೆ. ತುಂಬಾ ಒಳ್ಳೆ ಕರ್ಮಗಳನ್ನ ಮಾಡಿರಬೇಕು, ಡೆಫಿನೆಟ್ಲಿ ಸಿಕ್ಕಿರುತ್ತೆ. ಅದನ್ನು ಗಮನಿಸ್ಬೇಕಷ್ಟೇ, ಗಮನಿಸಿರಲ್ಲ, ಡೆಫಿನೆಟ್ಲಿ ಸಿಗುತ್ತೆ. ಹಾಗೆ ಒಂದು ಮೇನ್ ಶಕುನ ಅಂದರೆ ಏನು ಅಂದರೆ, ಈ ಸಾವು ದುರ್ಮರಣ ಅಂತಕ್ಕಂಥದ್ದು ಜೀವನದಲ್ಲಿ, ಅಪಮೃತ್ಯು ಅಥವಾ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಕ್ಕಂಥದ್ದು, ಏನೋ ಸಮಸ್ಯೆ ಆಗಿ ಹೋಗ್ತಕ್ಕಂಥದ್ದು, ಸಡನ್ನಾಗಿ ಇನ್ನೇನು ಖುಷಿಯಾಗಿರೋ ಟೈಮು, ಒಳ್ಳೆ ಜೀವನದ ಟೈಮು, ಅಂಥ ಟೈಮಲ್ಲಿ ಸಡನ್ ಡೆತ್ ಆಗ್ತಕ್ಕಂಥ ಒಂದು ಇಂಡಿಕೇಶನ್ನು ಒಂದು ಪ್ರಾಣಿಯಿಂದ ಸಿಗುತ್ತೆ. ಆ ಪ್ರಾಣಿ ಬಂದ್ಬಿಟ್ಟು ಮಂಡಲದ ಹಾವು. ಮೋಸ್ಟ್ ಡೇಂಜರಸ್ ಪ್ರಾಣಿ, ಮೋಸ್ಟ್ ಡೇಂಜರಸ್, ಕೆಡಕನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರಾಣಿ ಈ ಮಂಡಲದ ಹಾವು. ಅಚಾನಕ್ ಸಿಗಬೇಕು, ನಾವೆಲ್ಲೋ ಹೋಗ್ತಾ ಇದ್ದೀವಿ, ಹೊರಗಡೆ ಸಿಕ್ತು, ಅಡ್ಡ ಇದೆ, ಮಲಗಿದೆ, ಎಲ್ಲೋ ಹೋಗ್ತಾ ಇದೆ, ನೋಡಿದ್ರ ನಿಮ್ಮ ಮನೆಗಳಲ್ಲೇ ಸಾವಾಗ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್, ಅದು ದೂರದ ಸಂಬಂಧ ಆಗಿರ್ಬೋದು, ಹತ್ತಿರದ ಸಂಬಂಧ ಆಗಿರ್ಬೋದು, ಒಟ್ಟು ಒಂದು ಕನೆಕ್ಷನ್ ತೋರಿಸುತ್ತೆ. ನಿಮಗಿವರು ಪರಿಚಯ, ತುಂಬ ಕ್ಲೋಸು, ನಿಮ್ಗೆ ಯಾರು ಹೆಚ್ಚು ಪರಿಚಯ ಇರ್ತಾರೆ, ಅಥವಾ ಇವ್ರು ನನಗೆ ತುಂಬ ಸ್ಟ್ರಾಂಗಾಗಿ ಗೊತ್ತು, ರಿಲೇಟಿವ್ಸಲ್ಲೇ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲೇ ಆಗಿರ್ಬೋದು, ಅವರೇನಾದರೂ ಅಚಾನಕ್ ಸಾಯುವಂಥದ್ದು ಈ ಮಂಡಲದ ಹಾವು ಬಂದುಬಿಟ್ಟು ಇಂಡಿಕೇಶನ್ ಕೊಟ್ಬಿಟ್ಟು ಹೋಗುತ್ತೆ. ಬ್ಯಾಡ್ ನ್ಯೂಸ್ ಬರ್ತಕ್ಕಂಥ ಒಂದು ಸಮಯ ಆಗುತ್ತೆ, ಸಾವಾಗ್ತಕ್ಕಂಥ ಒಂದು ಸಮಯ ಆಗುತ್ತೆ, ಒಟ್ಟು ಕೆಡುಕನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಸಾವಿಂದು. ಮಂಡಲದ ಹಾವು ನೋಡಿದರೆ ಸಾವಿಂದು. ಲಾಸ್ ಆಗೋದಕ್ಕೂ ಅದೇ ಬರುತ್ತೆ. ನಮಗೆ ತುಂಬ ಲಾಸ್ ಆಗುತ್ತೆ, ಅವಮಾನ ಆಗುತ್ತೆ, ನೋವಾಗುತ್ತೆ. ಈ ಮಂಡಲದ ಹಾವು ತುಂಬ ಪೇಯ್ನ್ ಅನುಭವಿಸ್ತೀವಿ. ಮಂಡಲದ ಹಾವನ್ನ ನೋಡಿದರೆ ಹೆಚ್ಚು ಪೇಯ್ನು. ಯಾರು ನೋಡಿರ್ತಾರೆ ಅವರಿಗೆ ಆಗಬೇಕು ಅಂತ ಇಲ್ಲ, ಅವ್ರ ಮನೆಯವ್ರಿಗೆ ಯಾರಿಗೆ ಬೇಕಾದರೂ ಇದಾಗ್ಬೋದು. ಸರ್ ನಾನು ನೋಡಿದೆ ಸರ್, ನಮ್ಮಮ್ಮ ನಮ್ಮಪ್ಪ ಅವ್ರ ಕಡೆಯವ್ರು ಯಾರೋ ಸಾವಾಗ್ಬೋದು ಗೊತ್ತಿರೋರು. ಸೊ ಇಲ್ಲ, ನಿಮ್ಮ ಅಪ್ಪಂಗೋ ಅಮ್ಮಂಗೋ ಪೇಯ್ನ್ ಆಗ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಡಿಪ್ರೆಷನ್ಗೊಳಗಾಗ್ಬೋದು. ಈ ರೀತಿ ಕೆಡಕನ್ನು ಸೂಚನೆ ಕೊಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಈ ಶಕುನಶಾಸ್ತ್ರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಸಂಬಂಧಪಡಲ್ಲ, ಒಬ್ಬ ಕುಟುಂಬಕ್ಕೆ, ರಿಲೇಟಿವ್ಸ್ಗೆ, ಎಲ್ಲರಿಗೂ ಸಂಬಂಧಪಡುತ್ತೆ. ನಿಮ್ಮ ಮನೆಗಳಲ್ಲಿ ಆಗ್ತಕ್ಕಂಥದ್ದು ಸ್ವಲ್ಪ ಇಂಡಿವಿಜುವಲ್ ಶಕುನಶಾಸ್ತ್ರ ಬರುತ್ತೆ. ಈ ಮಂಡಲದ ಹಾವು ಅಂತಕ್ಕಂಥದ್ದು ಟೋಟಲ್ ಸಂಬಂಧ ಅಂತ ಬರುತ್ತೆ. ಟೋಟಲ್ ಸಂಬಂಧ, ಬರೀ ನಿಮ್ಮದಲ್ಲ, 4 ಜನ ಇದ್ದೀರ, 5 ಜನ ಇದ್ದೀರಲ್ಲ, ಟೋಟಲ್ ಇಡೀ ಊರಿನ ಒಂದು ಅಣ್ತಂದಿರ ಮನೆ ಅಂತ ಇರುತ್ತೆ ಊರುಗಳಲ್ಲಿ, ಗೊತ್ತಿರುತ್ತೆ. ನಿಮ್ಮ ಅಣ್ತಂದಿರ ಮನೆ ಆಗಿರ್ಬೋದು, ನಿಮ್ಮ ಅಪ್ಪನ ಕಡೆ ಆಗಿರ್ಬೋದು, ಅಮ್ಮನ ಕಡೆ ಆಗಿರ್ಬೋದು, ಊರೂರು ಆಗಿರ್ಬೋದು, ಸ್ವಂತ ಊರು, ತವ್ರ ಮನೆ, ಗಂಡನ ಮನೆ ಎಲ್ಲ ಸೇರಿಸ್ಕೊಂಬಿಡಿ. ಈ ಮಂಡಲದ ಹಾವಿನ ಸೂಚನೆ ಎಲ್ಲೋ ಒಂದು ಕಡೆ ನಿಮಗೆ ಕೊಡುತ್ತೆ. ಸಾವಾಗಬೇಕಾದ್ರೆ ಅಚಾನಕ್ ಸಾವುಗಳು, ಇಟ್ ಮೀನ್ಸ್ ಸಡನ್ ಡೆತ್, ಅಪಮೃತ್ಯುಗಳಾಗಬೇಕಾದ್ರೆ ಮಂಡಲದ ಹಾವು. ವಯಸ್ಸಾದ್ರೆ ಸಾಯಬೇಕಾದ್ರೆ ಅದು ಬೇರೆ ಬರುತ್ತೆ, ಅದು ಇನ್ನೊಂದಿನ ಮಾತಾಡೋಣ. ವಯಸ್ಸಾಗಬೇಕಾದ್ರೆ ನಮಗೆ ಹೆಂಗೆ ಇಂಡಿಕೇಶನ್ ಸಿಗುತ್ತೆ ಶಾಸ್ತ್ರದಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ ಒಂದು. ನೆಕ್ಸ್ಟು 2ನೇ ಸೀಕ್ರೆಟು ಶಕುನಶಾಸ್ತ್ರದಲ್ಲಿ, ಈ ಊಟ ತಿನ್ನಬೇಕಾದ್ರೆ ಅಚಾನಕ್ ಉಪ್ಪಾಗೋಯ್ತು. ಏನೋ ಚಿತ್ರಾನ್ನ ಮಾಡಿದ್ರು ಉಪ್ಪುಪ್ಪು, ಮೊಸರನ್ನ ಮಾಡಿದ್ರು ಉಪ್ಪುಪ್ಪು, ಪಲಾವ್ ಮಾಡಿದ್ರು ಉಪ್ಪುಪ್ಪು, ಏನೋ ಒಂದು ಅಡುಗೆ ಮಾಡಿದ್ದಾರೆ ನಿಮ್ಮ ಮನೇಲಿ,
ಅದು ಅವ್ರಿಗೆ ಗೊತ್ತಿಲ್ದಂಗೆ ಉಪ್ಪಾಗೋಗ್ಬಿಟ್ಟಿದೆ. ಬೇಕು ಬೇಕು ಅಂತ ಏನು ಹಾಕಿಲ್ಲ, ಅಚಾನಕ್ ಆ ಥರ ಏನಾದರೂ ಹಾಕಿದರೆ ಅವತ್ತಿನ ದಿನದಲ್ಲಿ ನೀವು ಹೋಗ್ತಕ್ಕಂಥ ಕೆಲಸಗಳು ಜಯ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಸಿಕ್ಕಾಬಟ್ಟೆ ಜಯ ಆಗುತ್ತೆ. ಹಣಕಾಸಿನ ವಿಷಯದಲ್ಲೂ ತುಂಬ ಒಳ್ಳೆಯದಾಗುತ್ತೆ. ಅಥವಾ ಒಂದು ಗುಡ್ ನ್ಯೂಸ್ ಬರ್ತಕ್ಕಂಥ ಸಾಧ್ಯತೆ, ಒಟ್ಟು ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ನಿಮಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯವ್ರಿಗಾಗಿರ್ಬೋದು. ಮೈಂಡ್ ಇಟ್ಕೋಬೇಕು. ಉಪ್ಪಾಗಬೇಕು. ಬೇಕು ಬೇಕು ಅಂತ ಉಪ್ಪಾಕ್ಬಿಟ್ಟು ಆಮೇಲೆ ಉಪ್ಪಾಯ್ತು ಸರ್ ಏನೂ ಬರಲಿಲ್ಲ ಅಂದರೆ ಏನು ಮಾಡೋದು ಹೇಳಿದ್ದು. ಅಚಾನಕ್ ಉಪ್ಪಾದರೆ ಫಲ ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟು ಮೂರನೇ ಒಂದು ಸೀಕ್ರೆಟ್, ನಾವೆಲ್ಲೋ ಒಂದು ಹೋಗ್ತಾ ಇದ್ದೀವಿ ಅಂದರೆ ಕುರಿಗಳ ಸಮೂಹ ಅಂತ ಹೇಳ್ತೀವಿ. ಎಲ್ಲ ಕುರಿಗಳ ಸಮೂಹ ನೀವು ಹೋಗ್ತಕ್ಕಂಥ ದಾರಿಲಿ ಹೆಚ್ಚಾಗಿ ಕಂಡ್ರೆ, ಎಸ್ಪೆಷಲಿ ಬಲಗಡೆ ಕಂಡ್ರೆ, ಎಡಗಡೆನೂ ಓಕೆ, ಆದರೆ ಬಲಗಡೆ ಕಂಡ್ರೆ ತುಂಬ ವಿಶೇಷವಾಗಿ ತುಂಬ ಫಾಸ್ಟಾಗಿ ಆ ಕೆಲಸ ಆಗ್ತಕ್ಕಂಥದ್ದು, ದುಡ್ಡು ಸಿಗ್ತಕ್ಕಂಥದ್ದು ಅಥವಾ ಮತ್ತೊಂದು ಕೆಲಸ ಆಗ್ತಕ್ಕಂಥದ್ದು, ಗುಡ್ ನ್ಯೂಸ್ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಈ ಶಕುನಶಾಸ್ತ್ರಗಳಿಂದ. ಮೈಂಡಲ್ಲಿ ಇಟ್ಕೊಳ್ಳಿ. ಶಕುನಶಾಸ್ತ್ರ ಅಂದರೆ ಪರಿಹಾರ ಬರೋದಿಲ್ಲ. ಎಷ್ಟೋ ಜನ ಕೇಳ್ತಾರೆ, ಸರ್ ನಾವು ಈ ಥರ ಶಕುನಶಾಸ್ತ್ರ ಆಗೋಗ್ಬಿಡ್ತು, ಏನು ಮಾಡೋದು ಸರ್ ಅಂತ ಕೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಶಕುನಶಾಸ್ತ್ರದ ಒಂದು ಪವರು 48 ಗಂಟೆ, ಮ್ಯಾಕ್ಸಿಮಮ್ 2-3 ಡೇಸ್ ಅಂತ ಹೇಳ್ಬೋದು ಅಷ್ಟೇ, ಅದ್ರ ಮೇಲಿಲ್ಲ. 3 ಡೇಸ್ ಒಳಗಡೆ ನಿಮಗೆ ಆ ಫಲ ಕಾಣಿಸುತ್ತೆ, ಬಂದೇ ಬರುತ್ತೆ. ಯಾಕೆಂದರೆ ಶಕುನಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ. ಅದನ್ನು ನಾವು ಗಮನಿಸಬೇಕು. ಶಕುನಶಾಸ್ತ್ರಗಳನ್ನ ಆಗ್ತಾಯಿದೆಯಾ, ಇದು ಆಗ್ತಾಯಿದೆಯಾ, ವಿಮರ್ಶೆ ಮಾಡಬೇಕು ಶಕುನಶಾಸ್ತ್ರಗಳನ್ನ. ಮಿರಾಕಲ್ ಆಗುತ್ತೆ. ನಮಗೆ ಹಣ ಫ್ಲೋ ಸಿಕ್ಕಾಬಟ್ಟೆ ಬರಬೇಕು ಜೀವನದಲ್ಲಿ. ಕೆರೆ ಹಾವನ್ನ ಹೆಚ್ಚಾಗಿ ನೋಡಬೇಕು. ನೀವು ಹುಡಿಕೊಂಡೋಗಿ ನೋಡೋದಲ್ಲ, ಬರಬೇಕದು ಎದುರುಗಡೆ. ಸಿಕ್ಕಾಬಟ್ಟೆ ಹಣ ಮಾಡ್ತಕ್ಕಂಥ ಸಮಯ. ಡೇ ಬೈ ಡೇ ನೋಡ್ತಾ ಇದ್ದೀರಾ, ಮಂತ್ ಬೈ ಮಂತ್ ಸಿಕ್ಕಾಬಟ್ಟೆ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಹಣ ಬರುತ್ತೆ ಅಥವಾ ಕೆಲಸಗಳು ಒಳ್ಳೇದಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಅದು ಹಾಗೇ ಆಗುತ್ತೆ. ಇದು ಸುಳ್ಳು ಅಂತ ಯಾರು ಹೇಳೋಕ್ಕಾಗಲ್ಲ. ಗಮನಿಸಿ ನೀವು. ಇಲ್ಲ ಸರ್ ಡೈಲಿ ನೋಡಿದ್ದೀನಿ, ಆಗಿಲ್ಲ ಸರ್, ನಿಮ್ಮ ಮನೆಯವ್ರಿಗಾಗಿರುತ್ತೆ. ಶಕುನಶಾಸ್ತ್ರ ಅಂದರೆ ವ್ಯಕ್ತಿಗೆ ಆಗಬೇಕು ಅಂತ ಏನು ಕೊಟ್ಟಿಲ್ಲ ಶಾಸ್ತ್ರದಲ್ಲಿ, ಆ ಕುಟುಂಬಕ್ಕಾಗತ್ತೆ. ನಿಮ್ಮ ಅಪ್ಪ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ನಿಮ್ಮ ಅಪ್ಪಂಗೆ ಅವತ್ತು ವ್ಯಾಪಾರ ಚೆನ್ನಾಗಾಗಿರುತ್ತೆ. ನಿಮ್ಮಮ್ಮ ಏನೋ ಒಂದು ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಿರುತ್ತೆ. ಯಾವುದೋ ನಿಮ್ಮ ತಮ್ಮ ಇಂಟ್ರ್ಯೂಗೆ ಹೋಗ್ತಾ ಇದ್ದಾನೆ, ಅವನಿಗೆ ಒಳ್ಳೆಯದಾಗಿರುತ್ತೆ. ಈ ರೀತಿ ಶಕುನಶಾಸ್ತ್ರಗಳನ್ನ ಅಪ್ಲೈ ಮಾಡ್ಕೋಬೇಕು ಹೊರತು ನಾನು ನೋಡಿದೆ ನಂಗೆ ಆಗಿಲ್ಲ ಅಂತ ಕೂತ್ಕೊಂಡ್ರೆ ದಡ್ಡತನ ಆಗುತ್ತೆ ಜೀವನದಲ್ಲಿ. ನಾನು ಹೇಳಿರೋದನ್ನು ಗಮನಿಸಿ ನೋಡಿ, ರಿಸಲ್ಟ್ ಸಿಗುತ್ತೆ ನಿಮಗೆ, ರಿಸಲ್ಟ್. ಯಾಕೆಂದರೆ ನಾನು ಇದನ್ನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಇದನ್ನು ಚೆಕ್ ಮಾಡ್ಕೊಂಡು ಬೆಳೆದಿರೋದು. ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ತಕ್ಕಂಥ ಶಕುನಶಾಸ್ತ್ರಗಳು ಸಿಕ್ಕಾಬಟ್ಟೆ ಇದ್ದಾವೆ ನನಗೆ. ನಾನು ಶಾಸ್ತ್ರದಲ್ಲಿ ಓದಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ಟೆಸ್ಟ್ ಮಾಡ್ತಾ ಬಂದಿದ್ದೀನಿ. ಈ ಥರ ಆಗುತ್ತೆ ಟೆಸ್ಟ್ ಮಾಡಿ ನಿಮಗೆ ಕೊಡ್ತಾ ಇರೋದು. ಅಷ್ಟು ಸುಲಭವಾಗಿ ಕೊಡಲ್ಲ. ಟೆಸ್ಟೆಡ್ ಶಕುನಶಾಸ್ತ್ರ. ಓಕೆ, ಇಂಥ ಸೀಕ್ರೆಟ್ಗಳನ್ನ ತಿಳ್ಕೊಳ್ಳಿ. ಭಗವಂತ ಆ ಟೈಮಲ್ಲಿ ಬಂದು ಮನಸ್ಸಿಗೆ ಒಂಥರ ಮುಟ್ತಾನೆ. ಶಕುನಶಾಸ್ತ್ರ ನಿಜ ಆದಾಗ ಏನಾಗ್ಬಿಡುತ್ತೆ ಅಂದರೆ, ಈ ಕರ್ಮಫಲ ಎಷ್ಟು ನಿಜ ಅಲ್ವಾ, ಹಣೆ ಬರೋ ಎಷ್ಟು ಸತ್ಯ ಅಲ್ವಾ, ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಆಗ್ತಕ್ಕಂಥ ಇವೆಂಟ್ಗಳು ಹಾಗೆ ಆಗುತ್ತೆ. ಓಕೆ, ಇಷ್ಟು ಶಕುನಶಾಸ್ತ್ರದ ಬಗ್ಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.